ಇನ್ನು ಸಿಎಂ ಸಿದ್ದರಾಮಯ್ಯ ಪೂರ್ಣ ಅವಧಿಗೆ ನಾನೇ ಸಿಎಂ ಎಂದು ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿಯ ಕನಸಿನ ಆಸೆಗೆ ತಣ್ಣೀರೆರಚಿದ್ದಾರೆ. ಸದ್ಯ ಗ್ಯಾರಂಟಿ ಸಮಿತಿಗಳನ್ನ ಮಾಡುವ ಮೂಲಕ ಶಾಸಕರು ಹಾಗೂ ಪರಿಷತ್ ಸದಸ್ಯರ ಅಧಿಕಾರ ಮೊಟಕುಗೊಳಿಸಲಾಗುತ್ತದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರ ಪ್ರಶ್ನೆಗೆ ಉತ್ತರಿಸುತ್ತಿರುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪೂರ್ಣ ಅವಧಿಗೆ ನಾನೇ ಸಿಎಂ ಎಂದು ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಯ ಆಸೆಗೆ ತಣ್ಣೀರೆರಚಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ 5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರೈಸಲಿ ಎಂದು ಹಾರೈಸ್ತೀವಿ ಎಂದು ಹೇಳಿದ್ದಾರೆ. ಜೊತೆಗೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ನಾವೇ ಇರ್ತೇವೆ ಎಂದು ಹೇಳಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕರು ನೀವೇ 5 ವರ್ಷ ಇರ್ತೀರಾ ಎಂದು ಪ್ರಶ್ನಿಸಿದರು. ಹೌದು, ನಾನೇ ಇರುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಮುಂದೆಯೂ ನಾನೇ ಇರುತ್ತೇನೆ ಎಂದು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಕೊಳ್ಳಿ ಇಟ್ಟಿದ್ದಾರೆ. ಅವರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್ ಇನ್ನು 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ತಾಳಪ್ಪ. ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ನೀವ ನೀ ಕಡೆ ಬಾಪ ಅವ್ರ ಕರಿಯಲ್ಲಿ ನೀ ಕಡೆ ಮಾತಾಡ್ತಾ ಇದ್ದಾರೆ ನೋಡಿ. ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದಿರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನೆನ್ಸ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಹೆಂಗ್ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತಿರ್ಸ್ತಾರೆ. MLA ಕತೆ ಏನು ಮಾಡಲ್ಲ ಅಂತ ಏನು ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನ್ ಅವ್ರ ಕತೆ ಏನಾಗ್ತೈತೆ, ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ. ಇದು ಬರ್ದ್ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡ್ಬೇಡಿ. ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು ಅವಾಗ? ಯಾಕೆ